ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನು ಅಂತ ಅಂದರೆ, ಈಗ ಓಲಾದವನು ಕೂಡ ಮತ್ತೆ ಬೈಕ್ ಟ್ಯಾಕ್ಸಿನ ಇವಾಗ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾನೆ. ಅಂತಂದರೆ ಈಗ ಏನು ಸ್ಟಾರ್ಟಿಂಗ್ ಬ್ಯಾನ್ ಆಯಿತು ಅಂದರೆ, ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸೋಂಗಿಲ್ಲ, ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಬರ್ತಿದ್ದಂಗೆ ಎಲ್ಲ ಕಂಪ್ನಿಗಳು, ಈಗ ರ್ಯಾಪಿಡೋ, ಓಲಾ ಮತ್ತು ಊಬರ್ ಎಲ್ಲ ಕಂಪ್ನಿ ಏನು ಮಾಡಿದ್ವು ಅಂತ ಅಂದರೆ ಆಫ್ಲೈನ್ ಹೊರಟೋದ್ರು. ಅಂತಂದರೆ ಯಾವುದಾದಂಥ ಸರ್ವಿಸ್ ಕೊಡ್ದಿರೋ ರೀತಿಯಲ್ಲಿ ಹೋದ್ವು. ಬಟ್ ಏನು ಅಂತಂದರೆ ಒಂದು ತಿಂಗಳಾಗ್ತಿದ್ದಂಗೆ ಮತ್ತೆ ವಾಪಸ್ ಬಂದರು. ರ್ಯಾಪಿಡೋದವ್ರು ವಾಪಸ್ ಬಂದರು, ಊಬರ್ ಅವರು ವಾಪಸ್ ಬಂದರು. ಬಟ್ ಇಲ್ಲಿ ಓಲಾದವನು ವಾಪಸ್ ಬಂದಿರಲಿಲ್ಲ. ಅದರಿಂದ ಏನಂತ ಅಂದ್ಕೊಂಡ್ರು ಅಂತಂದರೆ, ಏನಾದ್ರು ಡಿಸಿಷನ್ ಬರೋವರೆಗೂ ನಾವು ಓಲಾದವನು ವಾಪಸ್ ಬರಲ್ಲ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಅಂತ ಅಂದ್ಕೊಂಡಿದ್ವಿ. ಅದರಿಂದಾಗಿ ಈಗ ಏನಾಗಿದೆ ಅಂತ ಅಂದರೆ, ಆಲ್ರೆಡಿ ಒಂದು ವಾರ ಆಯಿತು ಅಂತ ಅನಿಸುತ್ತೆ. ಒಂದು ವಾರದ ಹಿಂದೆನೇ ಇವಾಗ ಓಲಾದವನು ಕೂಡ ಬೈಕ್ ಟ್ಯಾಕ್ಸಿ ಆಪರೇಷನ್ನ ಸ್ಟಾರ್ಟ್ ಮಾಡಿದ್ದಾನೆ. ಇವಾಗ ಓಲಾದಲ್ಲಿ ಏನಾದ್ರು ನಾವು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ವಿ ಅಂತ ಅಂದರೆ, ಈಗ ಓಲಾದಲ್ಲೂ ಬೈಕ್ ಟ್ಯಾಕ್ಸಿ ಮಾಡ್ಬೋದು. ಇಷ್ಟು ದಿನ ಫುಡ್ಡು ಮತ್ತು ಪಾರ್ಸಲ್ ಅಷ್ಟೇ ಇತ್ತು, ಈಗ ಅದು ಕೂಡ ಇನ್ಕ್ಲೂಡ್ ಮಾಡಿದ್ದಾನೆ. ಜೊತೆಲಿ ಏನು ಅಂತ ಅಂದರೆ, ಈ ಬೈಕ್ ಟ್ಯಾಕ್ಸಿ ಆಪ್ಷನ್ ಇದೆಯಲ್ಲ, ಆ ಬೈಕ್ ಟ್ಯಾಕ್ಸಿ ಆಪ್ಷನ್ನ ನಾವು ಆಫ್ ಮಾಡೋಕ್ಕಲ್ಲ. ಈಗ ರ್ಯಾಪಿಡೋದಲ್ಲಿ ಯಾವ ಥರ ಇದೆಯೋ ಅದೇ ರೀತಿಲಿ ಬೈಕ್ ಟ್ಯಾಕ್ಸಿ ಆಪ್ಷನ್ನ ಇಲ್ಲೂ ಕೂಡ ಆಫ್ ಮಾಡೋಕ್ಕಾಗಲ್ಲ. ಬಂದಂಥ ಆರ್ಡರ್ನ ಸ್ಕಿಪ್ ಮಾಡ್ಬೋದು ಅಷ್ಟೇ. ಸ್ಕಿಪ್ ಮಾಡಿಬಿಟ್ಟು ನಮಗೆ ಏನಾದ್ರು ಫುಡ್ ಬೇಕು ಅಂದರೆ ಫುಡ್ಡು, ಇಲ್ಲ ಪಾರ್ಸಲ್ ಬೇಕು ಅಂದರೆ ಪಾರ್ಸಲ್, ಇಲ್ಲ ನಾನು ಬೈಕ್ ಟ್ಯಾಕ್ಸಿನೇ ಮಾಡ್ತೀನಿ ಅಂತ ಅಂದರೆ ಬೈಕ್ ಟ್ಯಾಕ್ಸಿನೂ ಕೂಡ ಇವಾಗ ಮಾಡುವಂಥ ರೀತಿಯಲ್ಲಿ ಇವಾಗ ಓಲಾ ತೊಗೊಂಬಂದಿದ್ದಾನೆ. ಇನ್ನೊಂದು ಏನು ಅಂತ ಅಂದರೆ, ಏನಕ್ಕೆ ತೊಗೊಂಬಂದ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿಲ್ಲ. ಅಂದರೆ ಇಷ್ಟು ದಿವಸನೇ ಸೈಲೆಂಟ್ ಆಗಿದ್ದ. ಇನ್ನೇನು ಕರ್ನಾಟಕದಲ್ಲಿ ಜಡ್ಜ್ಮೆಂಟ್ ಬರುವಂಥ ಚಾನ್ಸಸ್ ಇದೆ, ಅಂದರೆ ತುಂಬ ಹತ್ರದಲ್ಲಿದೆ. ಅದನ್ನು ನೋಡ್ಕೊಂಡು ತೊಗೊಂಬರ್ಬೋದಾಗಿತ್ತು. ಅಂದರೆ ಅವ್ನ ಪೇಷನ್ಸು ಕೂಡ ಮೀರಿಬಿಡ್ತು ಅಂತ ಅನಿಸುತ್ತೆ. ಅಂದರೆ ಅವ್ನು ವೆಯ್ಟ್ ಮಾಡ್ದ. ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ಈಗ ಕರ್ನಾಟಕದಲ್ಲಿ ಬ್ಯಾನ್ ಅಂತ ಅಂದರು, ಅವಾಗ ಸರ್ವಿಸ್ ಆಫ್ ಮಾಡ್ದವನು. ಇಲ್ಲಿವರೆಗೂ ಕೂಡ ಅವನು ಬೈಕ್ ಟ್ಯಾಕ್ಸಿ ಸರ್ವಿಸ್ನ ಆಫ್ ಮಾಡಿರಲಿಲ್ಲ. ಅವ್ನಿಗೂ ಹೇಳ್ತಾ ಇಲ್ವಾ, ಕಾದಿ ಸಾಕಾಗೋಯ್ತು ಅಂತ ಅನಿಸುತ್ತೆ. ಜಡ್ಜ್ಮೆಂಟ್ ಬರಲ್ಲ, ಇನ್ನು ಯಾವಾಗ ಬರುತ್ತೋ. ಈಗ ಏನು ರೈವಲರಿ ಕಂಪ್ನಿಗಳಿದಾವೋ, ರ್ಯಾಪಿಡೋ, ಊಬರು, ಇವರೆಲ್ಲ ಮಾಡ್ತಾಯಿದ್ದಾರೆ, ಯಾಕೆ ನಾವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ಏನಾದ್ರು ತೊಗೊಂಬಂದ ಅಂತ ಅನಿಸುತ್ತೆ. ಇನ್ನೊಂದೇನು ಅಂತಾರೆ, ಒಬ್ಬರು ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡೋದು ನಾವು ನೋಡಿದ್ದೀವಿ. ಬಟ್ ಇವನು ಸ್ಟಾರ್ಟ್ ಮಾಡಿರಲಿಲ್ಲ. ಇವಾಗ ಇವನು ಕೂಡ ಇವಾಗ ಎಂಟ್ರಿ ಆಗ್ಬಿಟ್ಟ. ಈಗ 3 ಜನ ಏನು ನಮ್ಮದು ಬೈಕ್ ಟ್ಯಾಕ್ಸಿ ಇದ್ವು, ಈಗ ಓಲಾ, ಊಬರ್ ಮತ್ತು ರ್ಯಾಪಿಡೋ ಎಲ್ಲನೂ ಕೂಡ ಇವಾಗ ಆನ್ಲೈನಲ್ಲಿ ಇದ್ದಾವೆ. ಬಟ್ ಇನ್ನೊಂದೇನು ಅಂತ ಅಂದರೆ, ಈಗ ಇವನ ಹತ್ರ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಬೇರೆ ಇದೆ. ಈಗ ಓಲಾದವನ ಹತ್ರ ಈಗ ಬೇರೆಯವರೆಲ್ಲ ಏನು ಮಾಡಿದ್ರು ಅಂತಂದರೆ, ಎಲ್ಲರೂ ಕೂಡ 0 ಕಮಿಷನನ್ನು ಬೇಸಿಸ್ ಮೇಲೆ ಬಂದಲ್ವಾ, ಈಗ ರ್ಯಾಪಿಡೋ ಮತ್ತು ಊಬರು. ಅದೇ ರೀತಿಯಲ್ಲಿ ಇವನು ಈಗ 0% ಮೇಲೆ ಇರೋದು. ಅಂತಂದರೆ ಯಾವುದಾದಂಥ ಕಮಿಷನ್ನು, ಯಾವುದಾದಂಥ ಪ್ಲ್ಯಾಟ್ಫಾರ್ಮ್ ಫೀ ಏನೋ ತೊಗೊಳ್ತಾರೆ ಇವನು ಕೂಡ. ಬಟ್ ಒಂದು ಆಪ್ಷನ್ ಇದೆ ಅಷ್ಟೇ, ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಬಟ್ ಅದೇನು ಡಿಫ್ರೆನ್ಸ್ ಮಾಡ್ತಿಲ್ಲ. ಏನಕ್ಕೆ ಅಂತಂದರೆ, ಈಗ ಹಳೆ ಸಬ್ಸ್ಕ್ರಿಪ್ಷನ್ ಇತ್ತಲ್ಲ, ಅದೇ ಪ್ಲ್ಯಾನ್ ತೋರಿಸ್ತಾ ಇದೆ ಅಷ್ಟೇ ಇದು. ಬಟ್ ನೀವು ಸಬ್ಸ್ಕ್ರಿಪ್ಷನ್ ತೊಗೊಳ್ಲೇಬೇಕು ಅಂತೇನಿಲ್ಲ. ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ಇವನು ಅಮೌಂಟ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಬೋದು. ಬಟ್ ಇಲ್ಲಿ ಯಾವುದೇ ಆದಂಥ ಅಮೌಂಟ್ ತೊಗೊಳಂಗಿಲ್ಲ. ಏನಕ್ಕೆ ಅಂತ ಅಂದರೆ, ಆ್ಯಸ್ ಯೂಶ್ವಲ್ ಹೇಳ್ತವ, ಈಗ ಏನು ಪಬ್ಲಿಕ್ ಏನಿದೆಯೋ ಪಬ್ಲಿಕ್ ಹೆಲ್ಪ್ ಮಾಡ್ತಾಯಿದ್ವಿ. ಜೊತೆಲಿ ಬೈಕ್ ಟ್ಯಾಕ್ಸಿ ಓನರ್ಸು ಮತ್ತು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರಲ್ಲ, ಅವ್ರಿಗೆ ಹೆಲ್ಪ್ ಮಾಡುವಂಥ ರೀತಿಯಲ್ಲಿ ಕಂಪ್ನಿಲಿ ಹೇಳ್ತಾ ಇದೆ. ಅದರಿಂದಾಗಿ ಏನಾಗಿದೆ ಅಂತ ಅಂದರೆ, ಯಾವುದೇ ಆದಂಥ ಸಬ್ಸ್ಕ್ರಿಪ್ಷನ್ ಫೀ ಇವನು ತೊಗೊಳಲ್ಲ. ಏನಕ್ಕೆ ಅಂತ ಅಂದರೆ, ಇವನ ಮೇಲೆ ಬೀಳುತ್ತೆ. ಈಗ ರೈವಲರಿ ಕಂಪ್ನಿಗಳು ಏನಿದ್ದಾವೋ ಅವ್ರು ಯಾರು ತೊಗೊಳ್ತಾ ಇಲ್ಲ, ಇವನೊಬ್ಬ ತೊಗೊಳ್ತಾ ಇದ್ದಾನೆ ಅಂತ ಅಂದರೆ ಇವನ ಮೇಲೆ ಆ್ಯಸ್ ಯೂಶ್ವಲ್ ಇವಾಗ ಕೋರ್ಟಲ್ಲೆಲ್ಲ ಏನಾರು ಇಯರಿಂಗ್ ಏನಾರು ಆದರೆ ಅವಾಗ ಪ್ರಾಬ್ಲಮ್ ಆಗೇ ಆಗುತ್ತೆ ಇವ್ರಿಗೆ. ಅದರಿಂದಾಗಿ ಏನು ಮಾಡಿದ್ದಾರೆ ಅಂತ ಅಂದರೆ, ಇವರು ಕೂಡ ಏನು ಮಾಡಿದ್ದಾರೆ ಅಂತ ಅಂದರೆ, ಯಾವುದೇ ಆದಂಥ ಸಬ್ಸ್ಕ್ರಿಪ್ಷನ್ ಇಲ್ಲ, ಬಟ್ ತೋರಿಸಿದ್ದಾರೆ ಅಷ್ಟೇ. ನೋಡಿ, ಇಲ್ಲಿ ಒಂದು ಸ್ಕ್ರೀನ್ಶಾಟ್ ಕೂಡ ನಾನು ನಿಮಗೆ ಹಾಕಿರ್ತೀನಿ. ಅಂತ ಅಂದರೆ ಅಕ್ಸೆಪ್ಟ್ ಬುಕ್ಕಿಂಗ್ ಇನ್ಸ್ಟೆಂಟ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಬೇರೆ ಆರ್ಡ್ರಿಗಾದರೆ 6 ಸೆಕೆಂಡ್ ವೆಯ್ಟ್ ಮಾಡಬೇಕು. ಆಮೇಲೆ ಜಾಸ್ತಿ ಬುಕ್ಕಿಂಗ್ ಅಂತ ಈ ಥರ ಎಲ್ಲ ಕೊಟ್ಟಿದ್ದಾನೆ. ಇದೆಲ್ಲ ಏನು ಅಂತ ಅಂದರೆ, ಇದು ಯಾವುದೂ ಕೂಡ ಇಲ್ಲ, ಸುಮ್ಮನೆ ಹಾಕಿದ್ದಾನೆ ಅಷ್ಟೇ. ಅಂದರೆ ಅಪ್ಡೇಟ್ ಮಾಡಿಲ್ವಲ್ಲ ಅಪ್ಲಿಕೇಶನ್ ಅವನು, ಅದರಿಂದಾಗಿ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಈಗ ಓಲಾದವನು. ಅದರಿಂದಾಗಿ ಏನು ಮಾಡಿದ್ದಾನೆ ಅಂತಂದರೆ, ಅಪ್ಡೇಟ್ ಮಾಡಿಲ್ಲ. ಅದು ಮಿಸ್ ಆಗಿ ಏನಾದ್ರು ನೀವು ಪರ್ಮಿಷನ್ ಇದು ಸಬ್ಸ್ಕ್ರಿಪ್ಷನ್ ತೊಗೊಬೇಕು ಅಂತ ಹೇಳ್ಬಿಟ್ಟು ನೀವು ಸಬ್ಸ್ಕ್ರಿಪ್ಷನ್ ಏನು ತೊಗೊಳಕೋಬೇಡ್ರಿ. ಅಕಸ್ಮಾತ್ ಏನಾದ್ರು ಮಾಡಂಗಿದ್ರೆ ಯಾವುದೇ ಆದಂಥ ಸಬ್ಸ್ಕ್ರಿಪ್ಷನ್ನ ಇಲ್ಲಿ ತೊಗೊಬೇಡ್ರಿ. ಏನಕ್ಕೆ ಅಂತ ಅಂದರೆ, ಎಲ್ಲ ಕಡೆಯೂ 0% ನಡೀತಾ ಇರೋದು. ಈಗ ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ಈಗ ನಾವೇನಾದ್ರು ಓಲಾದಲ್ಲಿ ಏನಾದ್ರು ರೈಡ್ ತೊಗೊಂಡ್ವಿ ಅಂತ ಅಂದರೆ, ಈಗ ಅವನು ಇನ್ಶೂರೆನ್ಸ್ ಬೇರೆ ಕಟ್ ಮಾಡ್ತಾಯಿದ್ದಾನೆ. ಅಂದರೆ ₹3 ಇನ್ಶೂರೆನ್ಸ್ ಕಟ್ ಮಾಡ್ತಾಯಿದ್ದೀನಿ. ಅದು ಯಾರಿಗೆ ಅಂತ ಅಂದರೆ, ಕಸ್ಟಮರ್ಗೆ. ಅಂದರೆ ತುಂಬ ಜನ ಎಲ್ಲ ಕೇಳ್ತಾ ಇರಲ್ಲ, ಕಸ್ಟಮರ್ಗೆ ಇನ್ಶೂರೆನ್ಸ್ ಇಲ್ಲ ಅನ್ನೋ ಒಂದು ಪ್ರಶ್ನೆ ತೊಗೊಂಬಂದಿರಲ್ಲ. ಅದರಿಂದಾಗಿ ಇವ್ರು ಈ ಥರ ಇಂಡೈರೆಕ್ಟಾಗಿ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ, ಕಸ್ಟಮರ್ಗೆ ಇನ್ಶೂರೆನ್ಸ್ ಕೊಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಪ್ರತಿಯೊಂದು ರೈಡಲ್ಲೂ ಕೂಡ ಇವಾಗ ಕಸ್ಟಮರ್ಗೆ ಇನ್ಶೂರೆನ್ಸ್ನ ಕಟ್ ಮಾಡ್ತಾಯಿದ್ದಾರೆ. ಅಂತಂದರೆ ಕಮ್ಮಿ ಅಮೌಂಟ್ ಕಟ್ ಮಾಡ್ತಾರೆ, ಅಂದರೆ ₹3 ಕಟ್ ಮಾಡ್ತಾಯಿದ್ದಾರೆ. ಅದು ಏನು ಹೇಳ್ತಾವ, ಅದೇ ಕಸ್ಟಮರ್ಗೆ ಸೇಫ್ಟಿ ಇಲ್ಲ ಅಂತ ಇರಲ್ಲ, ಆ ಸೇಫ್ಟಿ ಕೊಡೋಕ್ಕೋಸ್ಕರ ಹೇಳ್ತಾಯಿದ್ದಾರೆ. ಬಟ್ ಇನ್ನೊಂದೇನು ಅಂತ ಅಂದರೆ, ನಾನು ನಿಮಗೆ ನಾಳೆ ಇನ್ನೂ ಒಂದು ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಏನಕ್ಕೆ ಅಂತ ಅಂದರೆ, ಇದು ಒಂದು ಮೇಯ್ನ್ ಇಂಪಾರ್ಟೆಂಟ್ ವಿಷಯ ಆದರೂ ಆಗ್ಬೋದು. ಇನ್ನೇನಕ್ಕೆ ಅಂತ ಅಂದರೆ, ಇನ್ನೇನು ನಮ್ಮ ಕರ್ನಾಟಕ ಜಡ್ಜ್ಮೆಂಟು ಕೂಡ ಹತ್ರದಲ್ಲಿ ಬರೋ ರೀತಿಯಲ್ಲಿದೆ. ಬಟ್ ಇಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಕೂಡ ಇವಾಗ ಸ್ಟಾರ್ಟ್ ಆಗಿದೆ. ಬಟ್ ಆ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಟ್ಟು ಇನ್ನೂ ಕನ್ಫರ್ಮೇಷನ್ ನ್ಯೂಸ್ ಸಿಕ್ಕಿಲ್ಲ ನನಗದು. 100% ಏನಾದ್ರು ಕನ್ಫರ್ಮೇಷನ್ ಆದರೆ ಅದ್ರ ಬಗ್ಗೆ ನೋಡ್ತೀನಿ, ರಿಸರ್ಚ್ ಮಾಡಿಬಿಟ್ಟು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಅಂತ ಅಂದರೆ, ಅದೇನಾದ್ರು ಬಂತು ಅಂತ ಅಂದರೆ, ನಮ್ಮ ಕರ್ನಾಟಕ ಬೈಕ್ ಟ್ಯಾಕ್ಸಿ ಆಗಲಿ, ನಮ್ಮ ಇಂಡಿಯಾದಲ್ಲೇ ಬೈಕ್ ಟ್ಯಾಕ್ಸಿಲಾಗಲಿ ಅದು ತುಂಬ ಎಫೆಕ್ಟ್ ಆಗುತ್ತೆ. ಅದೇನು ಅಂತ ಹೇಳ್ಬಿಟ್ಟು ನೋಡ್ತೀನಿ ಸ್ನೇಹಿತರೆ. ಅದು ಅಂದರೆ ಏನಕ್ಕೆ ಅಂತಂದರೆ, ಅದು ಪಕ್ಕ ನ್ಯೂಸ್ ಆದರೆ ಮಾತ್ರ ನಾನು ನಿಮಗೆ ಕೊಡಬೇಕು. ಅದರಿಂದಾಗಿ ನೋಡ್ತೀನಿ, ರಿಸರ್ಚ್ ಮಾಡಿಬಿಟ್ಟು ಅದು ಇನ್ಫಾರ್ಮೇಷನ್ ತಗೊಂಡು ಕಲೆಕ್ಟ್ ಮಾಡಿಬಿಟ್ಟು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಇವತ್ತೇನಂತಂದರೆ, ಅದೇ ಓಲಾ ಸರ್ವಿಸ್ ಆನ್ ಆಗಿರೋದು ನಿಮಗೆ ತಿಳಿಸ್ಕೊಡ್ಬೇಕಾಯ್ತು. ಇನ್ನೊಂದು ಆಲ್ಮೋಸ್ಟ್ ಅಲ್ಲಿ ಈ ಥರ ಬಂದರೆ ಏನು ಯೂಸ್ ಅಂತ ನಮಗೆ ಗೊತ್ತಾಗ್ತಾಯಿಲ್ಲ. ಅಂದರೆ ಇಷ್ಟು ದಿವಸ ಆಫ್ಲೈನ್ ಆಗ್ಬಿಟ್ಟು ಈಗ ಸಡನ್ನಾಗಿ ಬಂದರೆ ಕಸ್ಟಮರ್ನ ಎಲ್ಲಿಂದ ತೊಗೊಂಬರ್ತೀರಾ?
ಕಸ್ಟಮರ್ಗಳು ಗೊತ್ತೇ ಇರಲ್ಲ ಈ ಥರ ಒಂದು ಓಲಾ ಅಪ್ಲಿಕೇಶನ್ ಓಪನ್ ಆಗಿದೆ, ಕಸ್ಟಮರ್ ಈ ಥರ ಬುಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಮರ್ತೇ ಬಿಟ್ಟಿರ್ತಾರೆ. ನೀವು ಇಷ್ಟು ತಿಂಗಳೆಲ್ಲ ಗ್ಯಾಪ್ ಕೊಟ್ಕೊಂಡು ಈಗ ಬಂದರೆ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ ಓಲಾ ವಾಪಸ್ ಬಂದಿದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ಗಳೆಲ್ಲ ಅನ್ಇನ್ಸ್ಟಾಲ್ ಮಾಡಾಕ್ಬಿಟ್ಟಿರ್ತಾರೆ. ಏನಕ್ಕೆ ಸುಮ್ಮನೆ ಇಟ್ಕೊಂಡು ಯೂಸ್ ಮಾಡಿದಲ್ಲಿ ಏನಕ್ಕೆ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕಸ್ಟಮರ್ ಈಗ ಅನ್ಇನ್ಸ್ಟಾಲ್ ಮಾಡಿರ್ತಾರೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ರೈಡು ಅಷ್ಟಾಗಿ ಸಿಗಲ್ಲ ಓಲಾದಲ್ಲಿ. ಆಮೇಲೆ ಇನ್ನೊಂದು ಏನು ಅಂತ ಅಂದರೆ ಈಗ ಬೇರೆದು ಕಂಪೇರ್ ಮಾಡ್ಕೊಂಡ್ರೆ ಈಗ ಊಬರು ಮತ್ತು ಈಗ ರ್ಯಾಪಿಡೋಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಕೂಡ ಇಲ್ಲಿ ಇಲ್ಲ. ಏನಕ್ಕೆ ಅಂತಂದರೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ಗಳು ಕನೆಕ್ಟ್ ಆಗಲ್ಲ. ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದ್ರೂ ಕೂಡ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಈಗ ಬೇರೆ ಈಗ ರ್ಯಾಪಿಡೋ ಆಗಲಿ ಊಬರ್ ಆಗಲಿ ಕಸ್ಟಮರ್ ಕೇರ್ಗಾರು ಫೋನ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಆಫೀಸ್ ಹತ್ರ ಹೋಗಿ ವಿಸಿಟ್ ಮಾಡ್ಬೋದು, ಏನೋ ಒಂದಾದರೂ ಆಗುತ್ತೆ. ಬಟ್ ಇಲ್ಲಿ ಯಾರಿಗೆ ಫೋನ್ ಮಾಡ್ತೀರಾ? ಯಾರಿಗೂ ಫೋನ್ ಮಾಡೋಕ್ಕಾಗಲ್ಲ, ಒಂದು ಕಸ್ಟಮರ್ ಸರ್ವಿಸ್ ಅನ್ನೋದೇ ಇಲ್ಲ. ಅದರಿಂದಾಗಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದು ನನ್ನ ಸೈಡಿಂದ ನನ್ನ ಅನಿಸಿಕೆ ಗೈಸ್. ಏನಕ್ಕೆ ಅಂತ ಆಲ್ರೆಡಿ ಕಸ್ಟಮರ್ ಕಮ್ಮಿ ಇದ್ದಾರೆ. ಅದರಿಂದಾಗಿ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಓಲಾದಲ್ಲಿ ದಯವಿಟ್ಟು ಮಾಡೋಕ್ಕೋಗ್ಬಿಡ್ರಿ. ಏನಕ್ಕೆ ಅಂತಂದರೆ ಕಸ್ಟಮರ್ ಸರ್ವಿಸ್ ಇದ್ರೇ ಕಾರಣಕ್ಕೆ ನಮಗೂ ಕೂಡ ಒಂದು ಯೂಸ್ಫುಲ್ ಆಗೋದು. ಇಲ್ಲಿ ಕಸ್ಟಮರ್ ಸರ್ವಿಸ್ ಇಲ್ಲ ಅಂತಂದರೆ ಏನಕ್ಕೆ ಮಾಡಬೇಕು? ಏನಾದ್ರು ಹೆಚ್ಚು ಕಮ್ಮಿ ಆದಂದರೆ ನಮ್ಮ ತಲೆ ಮೇಲೆ ಬರುತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ನಾನು ಮಾಡಬೇಡಿ ಅಂತ ಹೇಳ್ತಿಲ್ಲ, ಅದು ಮಾಡೋದು ಬಿಡೋದು ಅದು ನಿಮ್ಮ ಇಷ್ಟ ಆಗುತ್ತೆ. ಬಟ್ ನಾನೊಂದು ಹಿಂಟ್ ಕೊಟ್ಟಿದ್ದೀನಿ. ಅದರಿಂದಾಗಿ ದಯವಿಟ್ಟು ಯೋಚನೆ ಮಾಡಿ ಒಂದು ಸ್ವಲ್ಪ. ನೀವೇನಾದ್ರು ಮಾಡಬೇಕು ಅಂತಂದರೆ ಸುಮ್ಮನೆ ಯಾವುದೋ ಒಂದು ಆರ್ಡ್ರ್ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡೋದಂತಲ್ಲ. ಆಲ್ಮೋಸ್ಟ್ ಕಸ್ಟಮರ್ ಕಮ್ಮಿ ಆಗಿಬಿಟ್ಟಿರ್ತಾರೆ. ಈಗ ಇಷ್ಟು ದಿನ ಗ್ಯಾಪ್ ಇತ್ತಲ್ಲ, ಕಸ್ಟಮರ್ಗಳು ಗೊತ್ತಿಲ್ಲ, ಅದರಿಂದ ಗ್ಯಾಪ್ ಆಗಿರುತ್ತೆ. ಈ ವಿಡಿಯೋ ತಿಳಿಸ್ಕೊಡ್ಬೇಕಾಯ್ತು ನಿಮಗೆ. ಅದೇನಂತಂದರೆ ಓಲಾ ವಾಪಸ್ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ಬೇಕಾಯ್ತು. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.